ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿನಿ. ನಾನು ಕೂಡ ಆರಾಮಿದ್ದೀನಿ ನೋಡಿ. ಇವತ್ತಿನ ಲಾಗಲ್ಲಿ ಅವಲಕ್ಕಿ ಚುಡುವ ಮಾಡೋದು ಶೇರ್ ಮಾಡ್ತಿದ್ದೀನಿ ನಿಮ್ಮ ಜೊತೆ. ಯಾರ್ಯಾರಿಗೆ ಇಷ್ಟ ಆಗ್ತದಂತ ಕಮೆಂಟ್ ಮಾಡಿ ತಿಳಿಸಿ. ಇದು ಉತ್ತರ ಕರ್ನಾಟಕದ ಕಡೆ ಯಾವ ರೀತಿ ಮಾಡ್ತಾರಂತ ಹೇಳ್ತೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡಿ. ಫಸ್ಟು ಈ ಸ್ವಲ್ಪ ದಪ್ಪಗಿರೋದು ಅವಲಕ್ಕಿ ತೊಗೊಂಡಿದ್ದೀನಿ. ಪೇಪರ್ ಅವಲಕ್ಕಿ ಅಲ್ಲ, ಇದು ಸ್ವಲ್ಪ ದಪ್ಪಗಿದೆ. ಅದನ್ನೇನು ಮಾಡಬೇಕು, ಫಸ್ಟು ಒಂದು ಸ್ವಲ್ಪ ಅಂದರೆ ಜಾಸ್ತಿ ಇರ್ತಾವಲ್ಲ, ಅದಕ್ಕೋಸ್ಕರ ನಾನೇನು ಮಾಡೀನಿ, 2 ಸಾರಿ ಹುರ್ಕೋತೀನಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು, ಇಲ್ಲಾಂದ್ರೆ ಒಂದೇ ಸರ್ತಿ ಆದ್ರೆ ಚಲೋ ಉರಿಯಂಗಿಲ್ಲ ಅಂಥೇಳಿ 2 ಸಾರಿ ಹುರ್ಕೋತೀನಿ ನೋಡಿ. ಈ ಥರ ಏನು ಎಣ್ಣೆ ಹಾಕೋದೇನು ಬೇಡ, ಹಂಗೆ ಹುರ್ಕೋತಿದ್ದೀನಿ ನೋಡಿ. ಕಲರ್ ಚೇಂಜ್ ಆಗ್ತಾವ, ಅಲ್ಲಿ ತನಕ ಹುರ್ಕೋಬೇಕು. ಈಗ ಅದು ಹುರಿಯೋದಾಯಿತು. ನೋಡಿ, ಇಷ್ಟಾದರೆ ಸಾಕು. ಈಗ ತೆಗಿತೀನಿ. ಅವು ಒಂದು ಸ್ವಲ್ಪ ಸಣ್ಣಕ್ಕೆ ಆಗ್ತಾವ, ಹುರಿದರೆ ಹಂಗೆ ಟೇಸ್ಟೂ ಚಲೋ ಬರ್ತಾವಂಥೇಳಿ ಹುರಿತೀನಿ. ಇಲ್ಲಾಂದರೆ ಮೆತ್ತಗಾಗಿ ಹಲ್ಲು ಬೇನೆ ಆಗ್ತಾವ ಅಂಥೇಳಿ ಆ ಥರ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಯಾರಾದರೂ ಇದೇ ಥರನೇ ಮಾಡ್ಬೋದು. ಈಗ ಇನ್ನೊಂದು ಸ್ವಲ್ಪ ಇದ್ವಲ್ಲ, ಅದನ್ನು ಹಾಕಿ ಹುರ್ಕೋತೀನಿ. ಇದೇ ರೀತಿಯೇ ಹುರ್ಕೋಬೇಕು. ಅವನ್ನು ಒಂದೇ ರೀತಿ ಸೇಮ್ ಹುರ್ಕೋಬೇಕು. ಈಗ ನೋಡಿ, ಕಲರ್ ಚೇಂಜ್ ಆಗ್ತಾವೆ ಒಂದು ಸ್ವಲ್ಪ. ಹಾಗೆ ದೊಡ್ಡ ಬಿದ್ದು ಒಂದು ಸ್ವಲ್ಪ ಸಣ್ಣಕ್ಕಾಗ್ತಾವೆ. ಈ ಥರ ಮಾಡಿದರೆ ಗರಿ ಗರಿ ಆಗ್ತಾವೆ ಅಂಥೇಳಿ ಈ ಥರ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ 2 ಅದು ಹುರಿಯೋದು. ಈಗ ಅದಕ್ಕೆ ಒಗ್ಗರಣೆ ಹಾಕ್ಕೋತೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತಿದ್ದೀನಿ ನೋಡಿ, ಒಂದು 3-4 ಚಮಚ. ಅದಕ್ಕೆ ಏನೇನು ಬೇಕು ಅಂದರೆ ಶೇಂಗಾ, ಪುಟಾಣಿ, ಮೆಣಸಿನ್ಕಾಯಿ, ಕರಿಬೇವು, ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊಬ್ಬರಿ ಉದ್ದಕ್ಕೆ ಕೊಯ್ದಿಟ್ಕೊಂಡಿನಿ ಕೊಬ್ಬರಿ ನೋಡಿ. ಇಷ್ಟೆಲ್ಲ ಬೇಕು. ಇನ್ನು ಉಪ್ಪು ಖಾರ ಎಲ್ಲ ಬೇಕಲ್ಲ, ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ. ಇಷ್ಟಾದರೆ ಒಗ್ಗರಣೆ ಹಾಕ್ಲಿಕ್ಕೆ ರೆಡಿ. ಈಗ ಬೆಳ್ಳುಳ್ಳಿನೂ ಜಜ್ಜಿ ಇಟ್ಕೊಂಡಿನಿ, ಎಲ್ಲ ರೆಡಿ ಅವ. ಈಗ ಎಣ್ಣೆನೂ ಕಾಯ್ದದ, ಅದಕ್ಕೆ ಜೀರಿಗೆ ಹಾಕ್ತಿದ್ದೀನಿ. ನಾನು ಇದಕ್ಕೆ ಸಾಸಿವೆ ಹಾಕೋಂಗಿಲ್ಲ, ಜೀರಿಗೆ ಅಷ್ಟೇ ಹಾಕ್ತೀನಿ. ಯಾಕಂದರೆ ಸಾಸಿವೆ ಬಂದರೆ ಬಾಯಿ ಒಂಥರ ಕೈ ಆಗ್ತದೆ. ಅದಕ್ಕೆ ಜೀರಿಗೆ ಒಂದೇ ಹಾಕ್ತೀನಿ. ಜೀರಿಗೆ ಬಂದರೆ ಬಾಯಿ ರುಚಿ ಬರ್ತದೆ ಅಂಥೇಳಿ ಜೀರಿಗೆ ಸಿಡಿದ ಮೇಲೆ ಈಗ ಬೆಳ್ಳುಳ್ಳಿ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಇವನ್ನೂ ಒಂದು ಸ್ವಲ್ಪ ಫ್ರೈ ಆದಮೇಲೆ ಮೆಣಸಿನ್ಕಾಯಿ, ಅವು ಒಂದು ಸ್ವಲ್ಪ ಫ್ರೈ ಆದಮೇಲೆ ಈಗ ಕೊಬ್ಬರಿ ಹಾಕ್ತೀನಿ ನೋಡಿ. ನೀವು ಈ ಥರನಾದರೂ ಅಂದರೆ ಕೊಯ್ಕೋಬೇಕು ಕೊಬ್ಬರಿ, ನೀವು ಸಣ್ಣವಾದ್ರೂ ಕೊಯ್ಕೋಬೋದು. ಇವೊಂದು ಸ್ವಲ್ಪ ಫ್ರೈ ಆದಮೇಲೆ ಈಗ ಶೇಂಗಾ ಹಾಕ್ತೀನಿ. ಈ ಶೇಂಗಾನು ನಮಗೆ ಜಾಸ್ತಿ ಬೇಕಂದ್ರೆ ಹಾಕ್ಕೋಬೋದು, ಸ್ವಲ್ಪ ಬೇಕಂದ್ರೂ ಹಾಕ್ಕೋಬೋದು. ನಮಗೆ ಎಷ್ಟು ಇಷ್ಟನೋ ಅಷ್ಟು ಹಾಕ್ಕೋಬೋದು. ಇದನ್ನೆಲ್ಲ ಒಂದು ಸ್ವಲ್ಪ ಹುರ್ಕೋಬೇಕು, ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ನಮ್ಮ ಕಡೆ ಇದು ಜಾಸ್ತಿ ಮಾಡ್ತೀವಿ. ಇಷ್ಟಾದಮೇಲೆ ಇವು ನೋಡಿ ಈಗ ಎಷ್ಟು ಗರಿ ಗರಿ ಆಗ್ಯಾವಂತ. ಈ ಥರ ಆದರೆ ಅಲ್ಲೂ ನೋಯಂಗಿಲ್ಲ, ಇಲ್ಲಾಂದರೆ ಅಲ್ಲೂ ನೋಯ್ತವ. ಈಗ ಒಂದು ಸ್ವಲ್ಪ ಕರಿಬೇವು ಸ್ವಲ್ಪ ಜಾಸ್ತಿನೇ ಇರಬೇಕು, ಯಾಕಂದರೆ ಟೇಸ್ಟ್ ಬರ್ತದಂತೇಳಿ ನೋಡಿ ಫ್ರೆಂಡ್ಸ್. ಇಷ್ಟಾದಮೇಲೆ ಈಗ ಅದಕ್ಕೆ ನಮಗೆ ಕಲರ್ಗೆ ಎಷ್ಟು ಬೇಕೋ ಅಷ್ಟು ಅರಿಶಿಣದ ಪುಡಿ ಹಾಕ್ತಿದ್ದೀನಿ. ಅರಿಶಿಣದ ಪುಡಿ ಹಾಕಿದ ಮೇಲೆ ಎಲ್ಲ ಹುರಿತಿರ್ತಾವಲ್ಲ, ಆವಾಗ ಪುಟಾಣಿ ಹಾಕ್ತೀನಿ. ಪುಟಾಣಿ ಅಂದರೆ ಹುರಿಗಡಲೆ ಅಂತಿರಲ್ಲ, ಈಗ ಒಲೆ ಆಫ್ ಮಾಡ್ತೀನಿ ನೋಡಿ. ಲಾಸ್ಟಿಗೆ ಹಾಕಬೇಕು ಹುರಿಗಡ್ಲೆನ, ಪುಟಾಣಿನ. ಇದಾದಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈಗ ಅವಲಕ್ಕಿ ಒಳಗೆ ಹಾಕಬೇಕು ನೋಡಿ. ಎಲ್ಲನೂ ಹುರ್ಕೊಂಡಿದ್ವಲ್ಲ, ಅದನ್ನೆಲ್ಲ ನಾವು ಒಗ್ಗರಣೆ ಹಾಕ್ಕೊಂಡಿದ್ದು ಹಾಕಿ ಈಗ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕಡೆ ಒಂದೇ ಥರ ಕಲಿಬೇಕು, ಆ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ರೆಡಿ ಆಯಿತು ನೋಡಿ. ಎಲ್ಲ ಕಡೆ ಮಿಕ್ಸ್ ಆದಮೇಲೆ ಏನು ಮಾಡಬೇಕಂದ್ರೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಇದು ಪುಡಿ ಮಾಡಿಟ್ಕೊಂಡಿದ್ದೀನಿ, ಇದು ಚುಡುವ ಪುಡಿನೇ ಅಂತ, ಇದನ್ನು ಹಾಕ್ತೀನಿ. ಇದು
ನಿಮಗೆ ಬೇಕು ಅಂದರೆ ಅದನ್ನು ಶೇರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಬೇಕು ಅಂದರೆ ಕಮೆಂಟ್ ಮಾಡಿ. ಅದನ್ನು ಚುಡುವ ಪುಡಿ ಒಂದು ಸ್ವಲ್ಪ ಬೇರೆಯೇ ಇರ್ತದೆ, ಅದು ಹಾಕಿದ್ರೆ ಚುಡುವ ಭಾಳ ಟೇಸ್ಟ್ ಬರ್ತಾವೆ. ಈಗ ಪ್ಲೇಟಿಗೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ ಕಲರ್ ಎಷ್ಟು ಸೂಪರಾಗಿ ಬಂದವ, ಟೇಸ್ಟೂ ಅಷ್ಟೇ ಸೂಪರಾಗಿರ್ತವೆ. ಈ ಥರನೇ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ನಾವು. ಉತ್ತರ ಕರ್ನಾಟಕ ಕಡೆ ಅಂದರೆ ಹಳ್ಳಿ ಕಡೆ ಮಾಡುವಂಥ ಸಂಜೆ ಕಡೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಈಗ ನೋಡಿ ಕಲರ್ ಅಂತೂ ಸೂಪರಾಗಿ ಬಂದವ, ಟೇಸ್ಟೂ ಅಷ್ಟೇ ಸೂಪರಾಗಿರ್ತವೆ. ಇವು ಮುಂದೆ ಇಟ್ಕೊಂಡು ತಿನ್ನೋದೇ ಗೊತ್ತಾಗಲ್ಲ ಯಾವಾಗ ಖಾಲಿ ಆಗ್ತಾವಂತ. ಮುಂದಿನ ವೀಡಿಯೋದಾಗ ಸಿಗ್ತೀನಿ. ಬಾಯ್. ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು.